ಅಣ್ಣ ತೆಗೆದುಕೊಂಡ ಕಾಫಿ. ಅವರ ನನಗಟ್ಟು ಚಾರಿ ನಿನಗೆ ಒಳಗೆ ಬಾ, ಕೊಡುತ್ತೇನೆ. ಹಾ ತಂಗಿ ನಾಗರತ್ನ, ಇಂದು ನಿನ್ನ BSc ಫೈನಲ್ ಎಕ್ಸಾಮ್ ರಿಸಲ್ಟ್ ಅಲ್ಲೇನಮ್ಮ? ಏನಾಯ್ತಮ್ಮ ರಿಸಲ್ಟ್ ಏನಾಯ್ತು? ಅಣ್ಣ ಪ್ರತಿ ಸಲದಂತೆ ಈ ಸಲವೂ ಕೂಡ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೇನಾ, ಆಶೀರ್ವದಿಸಿ. ಎದ್ದೇಳು ನಾಗರತ್ನ, ಎದ್ದೇಳು. ನೀನು ಯಾವಾಗಲೂ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿ ಈ ನಿನ್ನ ನಾಗೇಗೌಡನ ಕೀರ್ತಿರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಮ್ಮ, ಚೆನ್ನಾಗಿ ಗೊತ್ತು. ನಮ್ಮ ಅವರ ಪಡಸಾಲ್ಯಾಗ ಪಾಸ್ ಆಗ್ಯಾರ. ಏ ಅಡ್ರಾತ್ರಿ ಮಗನ, ಪಾಠಶಾಲೆ ಅಲ್ಲೋಳಿ ಅದ ಫಸ್ಟ್ ಕ್ಲಾಸ್ ಅನ್ನು ಅಂದಂಗಾಯ್ತ್ರಿ ಬಾ, ಅಂದಂಗಾಯ್ತ. ತೆಗೆದುಕೋ. ಹಾ ತಂಗಿ ನಾಗರತ್ನ, ಒಳಗಡೆ ರೂಮ್ನಲ್ಲಿ ಹಣ ಇಟ್ಟಿದ್ದೇನೆ, ನಿನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡೋಗು. ಆಯ್ತಣ್ಣ. ಹಾ ನೋಡು ಚಕ್ರವರ್ತಿ, ನಾವಿಬ್ಬರು ಒಂದ ಸಂತೋಷಕ್ಕೆ ಹಾಗೂ ಈ ನಾಗೇಗೌಡ ತಂಗಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ ಸಂತೋಷಕ್ಕೆ ಬಾ ಗುಂಡಾಕಿ ಎಂಜಾಯ್ ಮಾಡೋಣ. ನಾಗೇಗೌಡ, ನಿನಗೇನು ಗೊತ್ತು ಈ ಚಕ್ರವರ್ತಿಯ ಕುಟಿಲಕಾರ ಸ್ಥಾನದ ಕೈ ಝಳಕ? ನಿನ್ನ ಸ್ನೇಹಿತನಾಗಿ ಸಾಥ್ ಕೊಟ್ಟು ದುಶಾಸನನಾಗಿ ನಿನ್ನ ತಂಗಿಯ ಸೀರೆಯನ್ನು ಬಿಚ್ಚಿ ಅವಳ ದೇಹದ ಒಂದೊಂದು ಅಂಗಾಂಗಗಳಿಗೆ ಮುತ್ತಿಟ್ಟು ನಿನ್ನ ಆಸೆಯ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ನಿಮ್ಮಂತ ದುಷ್ಟರ ಸಂಹಾರಕ್ಕಾಗಿ ನಾ ಅನ್ನ ಹಾಕಿ ಸಾಕಿ ಬೆಳೆಸಿದ್ದೇನೆ ಸೇಡಿನ ಕಿಡಿ ಕ್ರಾಂತಿ ಹುಳಿಯಾದ ರಾಯಣ್ಣನನ್ನು. ಆ ಕ್ರಾಂತಿ ಹುಳಿ ರಾಯಣ್ಣನಿಂದಲೇ ನಿನ್ನ ರುಂಡ ಚಂಡಾಡಿಸಿ ನಿನ್ನೆಲ್ಲ ಸರ್ವಾಸ್ತಿಗೆ ವಾರಸ್ತಾರ ನಾನಾಗದಿದ್ದರೆ मेरा नाम चलो तोटा चक्रवर्ती में नहीं. ಯಾಕೆ ಚಕ್ರವರ್ತಿ, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಗೌಡ್ರೆ, ಹೆಂಡದ ಜೊತೆ ಇನ್ನೂ ಏನಾದ್ರೂ ಸ್ಪೆಷಲ್ ಇದೆ ಅಂತ ವಿಚಾರಿಸಿದೆ ಅಷ್ಟೇ. ತಮ್ಮ ಚಕ್ರವರ್ತಿ, ಮೊದಲ ಹೆಂಡ, ಆಮೇಲೆ ಖಂಡ, ಅದು ಆದ್ಮೇಲೆ ರಂಡಿ. ಹೆಂಡ್ರ ಗಂಡ ರಂಡಿ. ತಮ್ಮ ಇವು ಮೂರಕ್ಕೂ ನಾ ವ್ಯವಸ್ಥೆ ಮಾಡಿಟ್ಟನು. ಬರ್ರಿ. ಹಾಗಾದ್ರೆ ಹೋಗು, ರೆಡಿ ಮಾಡು, ಹೋಗು.
up my appetite. Don't leave me here high and dry. Oh, but I don't wanna jinx it, baby. Let's not get ahead of my time. Oh, but I don't wanna miss you, baby. So I stand up and speak just my mind. Oh. Baby, you give me ice and fire. You're channeling wind and rain. You're some kind of butterfly. Baby, you give me midnight oil. You whip up my appetite. Don't leave me here high and dry. Baby, you give me ice and fire. You're channeling wind and rain. You're some kind of butterfly. Baby, you give me midnight oil. You whip up my appetite. Don't leave me here high and dry. Oh, 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 ಲೇಬನ ರಾತ್ರಿ ಮೊನ್ನೆ ರೈತ ಸಮಾವೇಶವನ್ನು ಅಧಿಗಡಿಸಿ ಸಮಾವೇಶದಲ್ಲಿ ಶಿವರಾಯನನ್ನು ಹೊಡೆದ ಘಟನೆ ಬಗ್ಗೆ ಏನೇನೋ ಬಹಳ ಸೊಕ್ಕಿನಿಂದ ಮಾತಾಡಿದಲ್ಲ ಆ ಬಡ ಭಿಕಾರಿ ಶಿವರಾಯ. ಗೌಡ್ರ ಗೌಡ್ರ ಆ ಶಿವರಾಜ್ ಏನು ಮಾತಾಡಿಲ್ರಿ. ಆ ಶಿವರಾಜ್ ಏನು ಮಾತಾಡಿಲ್ಲ. ಅವ್ರ ತಮ್ಮ ಕಣಕದ ನೋಡ್ರಿ ಅವ ಆಡ ಕಟ್ಟು ಕೂಟ್ ನಿಂತಾವ. ಬಾಳ ಮಾತಾಡ್ಯಾನ್ರಿ. ಬಾಳ ಮಾತಾಡ್ಯಾನ. ಏನು 25 ಹಳ್ಳಿಗಳ ಶ್ರೀಮಂತ ಸಿಂಹ ಈ ನಾಗೇಗೌಡನಿಗೆ ಚೆಂಡು ತಿರುವಿ ಪೋಂಡ ಅಂತ ಮಾತಾಡಿದಲ್ಲಿ ಆ ಬಡ ಭಿಕಾರಿ ಕನಕ ಅಷ್ಟ ಅಲ್ರಿ ಗೌಡ್ರ, ನೀವು ಸರಾಯಿ ಫ್ಯಾಕ್ಟ್ರಿ ಕಟ್ಟಿಸ್ನು ಜಾಗದಾಗ ತಮ್ಮ ಕುಲದೇವ್ರದ್ದು ಗುಡಿ ಕಟ್ಟಿಸ್ತಾರಂತ್ರಿ. ಗುಡಿ ಕಟ್ಟಿಸಿ ಆ ಗುಡಿ ಕಳ್ಸದ ಮ್ಯಾಲ ಬಂಡಾರ ಬಾವುಟ ಹಾರಿಸ್ತಾರಂತ್ರಿ. ಬಂಡಾರ ಬಾವುಟ ಹಾರಿಸ್ತಾರಂತೇಳಿ ಗೌಡ್ರ ಸಟ್ ಬಡ್ದು ಹೋಗ್ಯಾನ್ರಿ. ಸಟ್ ಬಡ್ದು ಹೇಳಿ ಹೋಗ್ಯಾನ. ಏನು ಈ ನಾಗೇಗೌಡನ ಹಾಕಿಕೊಂಡು ತಮ್ಮ ಕುಲ ದೇವರ ಗುಡಿ ಕಟ್ಟಿಸಿ ಬಂಡಾರದ ಬಾವುಟ ಹಾರಿಸುತ್ತೇನೆಂದು ಸಡ್ಡು ಹೊಡೆದು ಮಾತಾಡಲಿ ಆ ಸೊಕ್ಕಿನ ಕುಳ್ಳಿ ಕಣಕ.